ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ರಾಜ್ಯದ ಹಲವೆಡೆ ಅಕಾಲಿಕ ಮಳೆ ಸುರಿದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗಿದೆ. ಬಿಸಿಲ ಬೇಗೆ ಶುರುವಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದಾಗ ಕೆಲವೊಂದು ಅನಾಹುತಗಳು, ನಷ್ಟ ಸಂಭವಿಸಿದೆ. ರಾಜ್ಯದ ಹಲವೆಡೆ ಅಕಾಲಿಕ ಮಳೆ ಆಗಿದೆ. ತಿಕೋಟ ತಾಲೂಕಿನ ಹಲವೆಡೆ ಮಳೆ ಸುರಿದಿರುವಂಥದ್ದು. ಬಬಲೇಶ್ವರ, ತೊರವಿ, ಯಕ್ಕುಂಡಿ, ದದಾಮಟ್ಟಿಯಲ್ಲಿ ಸರಿಯಾಗಿ ಮಳೆ ಆಗಿದೆ. ಸಂಗಾಪುರ, ಕಾಕಂಡಕಿ ಗ್ರಾಮಗಳಲ್ಲೂ ಕೂಡ ಜೋರಾಗಿ ಮಳೆ ಸುರಿದಿರುವಂಥ ಪರಿಣಾಮ ದ್ರಾಕ್ಷಿ ಬೆಳೆ, ಜೋಳ, ಕಡಲೆ, ಗೋಧಿ ಹಾನಿಯಾಗಿದೆ. ಅಕಾಲಿಕ ಮಳೆಯಿಂದಾಗಿ ನಷ್ಟ ಸಂಭವಿಸಿರೋದು. ಬೆಳೆದಿದ್ದಂಥ ಬೆಳೆ ಮಣ್ಪಾಲಾಗಿದೆ, ನೀರು ಪಾಲಾಗಿದೆ. ದ್ರಾಕ್ಷಿ ಬೆಳೆ, ಜೋಳ, ಕಡಲೆ, ಗೋಧಿ ಹಾನಿಯಾಗಿದೆ. ಕಲಬುರಗಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಜೋಳದ ಬೆಳೆ ನಾಶ ಆಗಿರುವಂಥದ್ದು. ನಾವು ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಮಳೆ ಆಗಿದೆ. ಸುಮಾರು ಅರ್ಧ ಗಂಟೆ ಸರಿಯಾಗಿ ಸುರಿದಿರುವಂಥದ್ದು ಉತ್ತರ ಕನ್ನಡ ಮತ್ತು ಧಾರವಾಡದಲ್ಲಿ. ಕಲಬುರಗಿ ಮತ್ತು ವಿಜಯಪುರದಲ್ಲಂತೂ ಸರಿಯಾಗಿ ಮಳೆ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಮಳೆ ಸುರಿದಿದ್ದು ಜನರಿಗೆ ನಾಶ ಉಂಟಾಗಿದೆ. ಇನ್ನು ಹುಬ್ಬಳ್ಳಿಯಲ್ಲಿ 1 ಗಂಟೆಗೂ ಅಧಿಕ ಕಾಲ ಅಕಾಲಿಕ ಮಳೆ ಸುರಿದಿದೆ. ಬಿಸಿಲಿನ ತಾಪದಿಂದ ಕಂಗಾಲಾಗಿದ್ದಂಥ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅಷ್ಟೇ. ಈಗ ಆಲ್ರೆಡಿ ತಾಪಮಾನ ಹೆಚ್ಚಾಗಿದೆ. 35 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ತಾಪಮಾನ ಶುರುವಾಗಿರುವಂಥದ್ದು ಬೇಸಿಗೆಯ ಸಂದರ್ಭದಲ್ಲಿ. ಈಗ ಅಕಾಲಿಕ ಮಳೆಯಿಂದ ಕೆಲವೊಂದು ಕಡೆ ತಂಪೆರೆದಿದ್ರೆ, ಇನ್ನು ಕೆಲವು ಕಡೆ ನಷ್ಟ ಸಂಭವಿಸಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಅಕಾಲಿಕ ಮಳೆಯಿಂದಾಗಿ ಕೆಲವೊಂದು ಕಡೆ ನಷ್ಟ ಸಂಭವಿಸಿದೆ, ಕೆಲವೊಂದು ಕಡೆ ಸ್ವಲ್ಪ ಕೂಲ್ ವಾತಾವರಣ ಇರುವಂಥದ್ದು. ಇನ್ನು ಎಷ್ಟು ದಿನ ಇದೇ ರೀತಿಯಾಗಿ ವಾತಾವರಣ ಇರುತ್ತೆ? ಬೆಂಗಳೂರಿನಲ್ಲೂ ಕೂಡ ಏನಾದರೂ ಮಳೆ ಆಗುವಂಥ ಚಾನ್ಸಸ್ ಇದೆಯಾ? ಬೆಂಗಳೂರಿನಲ್ಲಿ ಸದ್ಯಕ್ಕಂತೂ ಮಳೆ ಆಗುವಂತಹ ಸಾಧ್ಯತೆ ಇಲ್ಲ. ಪೃಥ್ವಿ, ಉಷ್ಣಾಂಶ ದಾಖಲಾತಿ ಏನಿದೆ ಇದು ಏರಿಕೆ ಆಗ್ತಾನೆ ಹೋಗುತ್ತೆ ಅಂತ ಹವಾಮಾನ ಇಲಾಖೆಯಿಂದಲೂ ಕೂಡ ಎಚ್ಚರಿಕೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಈ ಸಲ ಬೇಸಿಗೆಯ ಆರಂಭದಲ್ಲೇ ಧಗೆ ಜಾಸ್ತಿ ಆಗ್ತಾ ಇದೆ. ಸೊ ಬಿಸಿಲಿನಿಂದ ಆಲ್ರೆಡಿ ಜನ ಬೇಸತ್ತು ಹೋಗಿದ್ದಾರೆ. ಇನ್ನು ಮಳೆ ಆಗುವಂತಹ ಸಾಧ್ಯತೆ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಅಂದ್ರೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಆಗಿರುವಂತಹ ಪರಿಣಾಮದಿಂದ ರಾಜ್ಯದ ಅನೇಕ ಕಡೆಯಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆ ಇನ್ನ 2 ದಿನಗಳ ಕಾಲ ಹೀಗೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ಹಾಗೂ ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಬೆಂಗಳೂರಿನ ಹೊರತುಪಡಿಸಿ ರಾಜ್ಯದ ಅನೇಕ ಕಡೆಯಲ್ಲಿ ಮಳೆ ಆಗಿತ್ತು. ಸೊ ಇನ್ನ 2 ದಿನಗಳ ಕಾಲ ದಕ್ಷಿಣ ಒಳನಾಡು, ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಈ ಸಲ ಉಷ್ಣಾಂಶ ದಾಖಲೆಯ ಪ್ರಮಾಣ ಏರುವಂತಹ ಸಾಧ್ಯತೆ ಇದೆ. ಅಂದ್ರೆ ವಾಡಿಕೆಗಿಂತ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಈ ಸಲ 39 ಡಿಗ್ರಿ ಉಷ್ಣಾಂಶ ದಾಖಲಾದ್ರೆ ಯಾದಗಿರಿಯ ಭಾಗದಲ್ಲಿ 42-45 ಡಿಗ್ರಿವರೆಗೂ ಕೂಡ ಉಷ್ಣಾಂಶ ದಾಖಲಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಸೊ ಈ ಒಂದು ದಿಢೀರ್ ಬದಲಾವಣೆ, ಅಂದ್ರೆ ನಿನ್ನೆವರೆಗೂ ಬಿಸಿಲಿತ್ತು, ಬಿಸಿಲಿನ ಧಗೆಗೆ ಜನಕ್ಕೆ ಹೊರಗಡೆ ಹೋಗೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದಿಢೀರ್ ಅಂತ ನಿನ್ನೆ ರಾತ್ರಿಯಿಂದ ಮಳೆ ಬರೋದಕ್ಕೆ ಶುರುವಾಯಿತು. ಸೊ ವಾತಾವರಣದಲ್ಲಿ ಒಂದು ರೀತಿಯಾಗಿ ಬದಲಾವಣೆ ಆಗಿದೆ. ಆದ್ರೆ ಬೆಂಗಳೂರಿನ ವಾತಾವರಣದಲ್ಲಿ ನೀವು ಗಮನಿಸಿದ್ರೆ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ತಂಪಲಿದೆ. ಇದರಿಂದ ಜನರಿಗೆ ಇನ್ನಷ್ಟು ಶೆಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕೆಲಸಕ್ಕೆ ಹೋಗುವವರು ಮತ್ತೆ ಕಾಲೇಜ್ಗಳಿಗೆ ಹೋಗುವವರೆಲ್ಲ ಈ ಬಿಸಿಲಿನ ಶೆಕೆಯಿಂದ ಒದ್ದಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ